ನಮಸ್ಕಾರ ಫ್ರೆಂಡ್ಸ್. ಇಂಡಿಯನ್ ರೈಲ್ವೆ ಡಿಪಾರ್ಟ್ಮೆಂಟ್ ರೈಲ್ ಕೋಚ್ ಫ್ಯಾಕ್ಟ್ರಿಯಲ್ಲಿ ಹೊಡಿಸಿರೋ ಅಪ್ರೆಂಟಿಸ್ಶಿಪ್ ಹೊಸ ವೇಕೆನ್ಸಿಗೆ ಯಾವ ರೀತಿ ಅಪ್ಲೈ ಮಾಡಬೇಕು, ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ನೀಟಾಗಿ ಹೇಳ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ಗೆ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಇದರ ಒಂದು ನೋಟಿಫಿಕೇಷನ್ ಪೂರ್ತಿ ಡೀಟೇಲ್ ಆಗಿ ನೀಟಾಗಿ ನೋಡಿಕೊಂಡು ಓದಿ ಆಮೇಲೆ ಬಂದು ಇದಕ್ಕೆ ಅಪ್ಲೈ ಮಾಡಿ. ನಿಮಗೆ ಏನಾದರೂ ನೋಟಿಫಿಕೇಷನ್ ನೀಟಾಗಿ ಓದೋಕ್ಕೆ ಆಗಲ್ಲ ಅಂದರೆ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ನೋಟಿಫಿಕೇಷನ್ ಬಗ್ಗೆನೇ ನೀಟಾಗಿ ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ. ನೀವು ಮೊದಲು ಆ ವಿಡಿಯೋನ ನೀಟಾಗಿ ನೋಡಿಕೊಂಡು ಆಮೇಲೆ ಬಂದು ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಯಾವ ರೀತಿ ಅಪ್ಲೈ ಮಾಡಬೇಕು ನೀವು ನೋಡ್ಬೋದು. ನೀಟಾಗಿ ನೋಡಿ ಆಮೇಲೆ ಅಪ್ಲೈ ಮಾಡಿ. ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ನಾನು ನಿಮಗೆ ಅಪ್ಲೈ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ನೋಡಿ, ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ಅಪ್ಲೈ ಮಾಡೋದಕ್ಕೆ ಲಿಂಕ್ ಕೊಟ್ಟಿದ್ದೀನಿ. ನೀವು ಜಸ್ಟ್ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ಈ ಒಂದು ವೆಬ್ಸೈಟ್ಗೆ ಬರ್ತೀರಾ. ಬಂದ ಮೇಲೆ ಇದ್ರ ಮೇಲೆ ರೈಲ್ ಕೋಚ್ ಫ್ಯಾಕ್ಟ್ರಿ ಅಂತ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಒಂದು ವೆಬ್ಸೈಟ್ ಪೂರ್ತಿ ಡೀಟೇಲಾಗಿ ಓಪನ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಅಪ್ಲೈ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳೋಕ್ಕಿಂತ ಮುಂಚೆ ನಾನು ಶಾರ್ಟಾಗಿ ಈ ಒಂದು ನೋಟಿಫಿಕೇಷನ್ ಬಗ್ಗೆ ನಿಮಗೆ ಸ್ಪೀಡಾಗಿ ಹೇಳ್ಕೊಡ್ತೀನಿ. ಇಲ್ಲಿ ನೀವು ನೋಡ್ಬೋದು. ಇದ್ರ ಬಗ್ಗೆ ನೀವು ಡೀಟೇಲಾಗಿ ನೋಡೋದಾದರೆ ನಾನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ನೀವು ಅಲ್ಲಿ ಹೋಗಿ ನೋಡಿ. ನಾನು ಶಾರ್ಟಾಗಿ ಇದ್ರ ಬಗ್ಗೆ ಹೇಳ್ತಾ ಹೋಗ್ತಿದ್ದೀನಿ. ಇದನ್ನು ನೋಡಿ ನೀವು ಮುಂದೆ ನಾನು ಯಾವ ರೀತಿ ಅಪ್ಲೈ ಮಾಡ್ತೀನಿ ನೋಡ್ಕೊಳ್ಳಿ. ಇಲ್ಲಿ ನೋಡ್ಬೋದು, ಆರ್ಗನೈಸೇಷನ್ ನೇಮ್ ಬಂದುಬಿಟ್ಟು ರೈಲ್ ಕೋಚ್ ಫ್ಯಾಕ್ಟ್ರಿ ಅಂತ ಇದೆ. ಇದು ಕಪೂರ್ತಲಾ ಅಂತ ಅಲ್ಲಿ ಒಂದು ಝೋನ್ ಇದೆ, ಅಲ್ಲಿ ಈ ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಅದಾದ ನಂತರ ನೇಮ್ ಆಫ್ ದ ಪೋಸ್ಟ್ ನೋಡಿ, ಅಪ್ರೆಂಟಿಸ್ ಅಂತ ಇದೆ. ಇದರಲ್ಲಿ ನಂಬರ್ ಆಫ್ ವೇಕೆನ್ಸಿ ನೋಡ್ಬೋದು ನೀವು, 550 ವೇಕೆನ್ಸಿಗಳಿದೆ. ಅಪ್ಲಿಕೇಶನ್ ಮೋಡ್ ಬಂದುಬಿಟ್ಟು ಆನ್ಲೈನ್ ಇರುತ್ತೆ. ಇದಾದ ನಂತರ ಕ್ಯಾಟಗಿರಿ ಯಾವುದಪ್ಪ ಅಂದರೆ ಗೌರ್ಮೆಂಟ್ ಜಾಬ್ಸ್ ಅಂತ ಇರುತ್ತೆ. ಅದಾದ ನಂತರ ಜಾಬ್ ಲೊಕೇಶನ್ ನೋಡ್ಬೋದು, ಕಪೂರ್ತಲಾ ಅಂತ ಇದೆ ನಿಮ್ಮ ಒಂದು ಜಾಬ್ ಲೊಕೇಶನ್. ಹೂ ಕ್ಯಾನ್ ಅಪ್ಲೈ ಆಲ್ ಇಂಡಿಯಾ ಅಂದರೆ ಯಾರು ಬೇಕಾದರೂ ಇಂಡಿಯಾದಲ್ಲಿರುವಂಥ ಕ್ಯಾಂಡಿಡೇಟ್ಸ್ ಯಾರು ಬೇಕಾದರೂ ಇದಕ್ಕೆ ಅಪ್ಲೈ ಮಾಡ್ಬೋದು. ಎಲಿಜಿಬಿಲಿಟಿ ಕ್ವಾಲಿಫಿಕೇಷನ್ 10th + ITI ಮುಗಿಸಿರಬೇಕು. ಜೊತೆಗೆ ಇಲ್ಲಿ ನೀವು ನೋಡ್ಬೋದು ನಿಮ್ಮ ಒಂದು ಏಜ್ ಲಿಮಿಟ್ ನೋಡಿ, ಮಿನಿಮಮ್ 15 ವರ್ಷ ಆಗಿರಬೇಕು, ಮ್ಯಾಕ್ಸಿಮಮ್ 24 ವರ್ಷ ಆಗಿರಬೇಕು. ಇದಾದ ನಂತರ ನೀವು ಇಲ್ಲಿ ನೋಡ್ಬೋದು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. SC/ST ದವರಿಗೆ 5 ವರ್ಷ, OBC ದವರಿಗೆ 3 ವರ್ಷ ಇದೆ. ಇದಾದ ನಂತರ ಸ್ಯಾಲ್ರಿ ಆ್ಯಸ್ ಪರ್ ಅಪ್ರೆಂಟಿಸ್ ರೂಲ್ಸ್ ಅಂದರೆ ಅವರು ನೀಟಾಗಿ ನೋಟಿಫಿಕೇಷನಲ್ಲಿ ಏನೂ ಹೇಳಿಲ್ಲ. ಅಂದರೆ ನಾನು ನಿಮಗೆ ಇಂತಿಷ್ಟು ನಿಮಗೆ ಸ್ಟೈಪಂಡ್ ಕೊಡ್ತೀನಿ ಅಂತ ಅವರು ಆ್ಯಸ್ ಪರ್ ಕಂಪ್ನಿ ರೂಲ್ಸ್ ಏನಿದೆ ಅದ್ರ ಪ್ರಕಾರ ಕೊಡ್ತೀನಿ ಅಂತ ಮೆನ್ಷನ್ ಮಾಡಿದ್ದಾರೆ. ಇದಾದ ನಂತರ ಸೆಲೆಕ್ಷನ್ ಮೋಡ್ ನೋಡಿ, ನಿಮಗೆ ಆಲ್ರೆಡಿ ಹೇಳಿದಾಗೆ ಮೆರಿಟ್ ಲಿಸ್ಟ್ ಆದಾದ ಮೇಲೆ ನಿಮ್ಮ ಒಂದು ಸೆಲೆಕ್ಷನ್ ಮೋಡ್ ಸರಿಯಾಗಿತ್ತು. ಇಲ್ಲಿ ನೋಡ್ಬೋದು, ಪ್ರಿಪರೇಷನ್ ಆಫ್ ಮೆರಿಟ್ ಲಿಸ್ಟ್ ಆನ್ ದ ಬೇಸಿಕ್ ಆಫ್ 10th ಕ್ಲಾಸ್ ಆ್ಯಂಡ್ ITI ಮಾರ್ಕ್ಸ್ ಅಂದರೆ 10ನೇ ತರಗತಿಯಲ್ಲಿ ಪಡೆದಿರುವ ಅಂಕಗಳು ಪ್ಲಸ್ ITIನಲ್ಲಿ ಪಡೆದಿರುವ ಅಂಕಗಳ ಆಧಾರದ ಮೇಲೆ ನಿಮಗೆ ಅವರು ಸೆಲೆಕ್ಷನ್ ಮಾಡ್ತಾರೆ. ನೀವು ಸೆಲೆಕ್ಷನ್ ಆದಾಗ ನಿಮಗೆ ಡಾಕ್ಯುಮೆಂಟ್ರಿ ವೆರಿಫಿಕೇಷನ್ ಕರೀತಾರೆ. ನಂತರ ನಿಮಗೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಇದಾದ ನಂತರ ನೀವು ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಫೀಸ್ ನೋಡಿ, ಜನರಲ್ದವರಿಗೆ, OBC ದವರಿಗೆ, EWS ದವರಿಗೆ 100 ರೂಪಾಯಿ ಇದೆ. ಅದಾದ ನಂತರ SC/ST, PWD, ESM ಫಿಮೇಲ್ದವರಿಗೆ ಯಾವುದೇ ರೀತಿಯ ಫೀಸ್ ಇಲ್ಲ. ನೀವು ಫ್ರೀಯಾಗಿ ಅಪ್ಲಿಕೇಶನ್ ಆಗ್ಬೋದು. ಇದಾದ ನಂತರ ಇಲ್ಲಿ ಆಫೀಸಲ್ಲಿ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ. ನೀವು ಈ ಒಂದು ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನ್ ಆಗಬೇಕು. ಇದಾದ ನಂತರ ಸ್ಟಾರ್ಟಿಂಗ್ ಡೇಟ್ ಆಫ್ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ಮ್ ನೋಡಿ, 9/12/2025 ತನಕ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಇದಾದ ನಂತರ ಲಾಸ್ಟ್ ಡೇಟ್ ಸಬ್ಮಿಷನ್ ಅಪ್ಲಿಕೇಶನ್ ಫಾರ್ಮ್ 7/1 ಅಂದರೆ ಸ್ಟಾರ್ಟಿಂಗ್ ಡೇಟ್ 9/12/2025, ಲಾಸ್ಟ್ ಡೇಟ್ 7/1/2026 ಇದೆ. ಇದಾದ ನಂತರ ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ನೀವು ಅಟ್ಲೀಸ್ಟ್ 10th ನಲ್ಲಿ 50% ಮಾರ್ಕ್ಸ್ ತೊಗೊಂಡಿರಲೇಬೇಕು. ITIನಲ್ಲಿ NCVT ಅಥವಾ NTC ಅಂದರೆ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಹೊಂದಿರಲೇಬೇಕು. ಅಪ್ಲಿಕೇಶನ್ ಫೀಸ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಇನ್ನು ಹೌ ಟು ಅಪ್ಲೈ ಇಲ್ಲಿ ನೀವು ನೋಡ್ಬೋದು. ಹೌ ಟು ಅಪ್ಲೈ ನೋಡಿ, www.rcf.indianrailways.government.in ಅಂತ ಇದೆಯಲ್ವಾ. ನೀವು
ಇನ್ನೊಂದು, ನೀವು ಏನಾದರೂ ಈ ಒಂದು ಅಪ್ಲಿಕೇಶನ್ಗೆ ಅಪ್ಲೈ ಮಾಡೋದು ನಿಮಗೆ ಏನಾದರೂ ಇಷ್ಟ ಇದ್ದರೆ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ಡೈರೆಕ್ಟಾಗಿ ಈ ಒಂದು ವೆಬ್ಸೈಟ್ಗೆ ಬಂದುಬಿಡ್ತೀರಾ. ಬಂದಾಗ ಇಲ್ಲಿ ನೋಡ್ಬೋದು, ಇಲ್ಲಿ ಓಕೆ ಅಂತ ಇದೆ ಅಲ್ವಾ, ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ರೈಲ್ ಕೋಚ್ ಫ್ಯಾಕ್ಟ್ರಿ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಇದ್ರ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು ಯೂಸರ್ ನೇಮ್. ಅಂದರೆ ಯೂಸರ್ ನೇಮ್ ಏನಪ್ಪ ಅಂದರೆ, ಇಲ್ಲಿ ನೀವು ಏನಾದರೂ ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿದರೆ ನೀವು ನಿಮ್ಮ ಒಂದು ಫೋನ್ ನಂಬರ್ ಪಾಸ್ವರ್ಡ್ ಹಾಕಿ ನೀವು ಡೈರೆಕ್ಟ್ ಲಾಗಿನ್ ಆಗ್ಬೋದು. ನೀವು ಏನಾದರೂ ಫ್ರೆಶರ್ ಆಗಿದ್ದರೆ ಇಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಿ, ನಂತರ ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಹಾಕಿ, ಇದಾದ ನಂತರ ನಿಮ್ಮ ಒಂದು ಕನ್ಫರ್ಮ್ ಇಮೇಲ್ ಐ ಡಿ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. OTP ಇಲ್ಲಿ ಹಾಕಿದ ಮೇಲೆ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೇಕು. ನೋಡಿ, ಪಾಸ್ವರ್ಡ್ ಯಾವ ರೀತಿ ಇರಬೇಕಂದ್ರೆ ಸ್ಟ್ರಾಂಗ್ ಆಗಿರಬೇಕು. ಯಾವ ರೀತಿಯಪ್ಪ ಅಂದರೆ ಇಲ್ಲಿ ನೋಡ್ಬೋದು, ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಕುಮಾರ್ @123 ಈ ರೀತಿ ಇರಬೇಕು. ಅಂದರೆ ಕುಮಾರ್ @1234 ಈ ರೀತಿ ನಿಮ್ಮ ಒಂದು ಪಾಸ್ವರ್ಡ್. ನಾನು ಜಸ್ಟ್ ಎಕ್ಸಾಂಪಲ್ ಆಗಿ ಹೇಳ್ತೀನಿ. ನಿಮ್ಮ ಹೆಸರು ಏನಾದರೂ ಪ್ರೀತಮ್ ಅಥವಾ ಅಸ್ಫಾಕ್ ಅಥವಾ ರಾಜಶೇಖರ್ ಏನಾದರೂ ಇದೆ, ನೀವು ಇದೇ ರೀತಿ ಇಲ್ಲಿ ಹಾಕಿದ ನಂತರ @ ಅಂತ ಹಾಕಿ ಇಲ್ಲಿ ನೀವು ನೋಡ್ಬೋದು. @ ಹಾಕಿ ನಿಮ್ಮ ಒಂದು ಪಾಸ್ವರ್ಡನ್ನ ಕ್ರಿಯೇಟ್ ಮಾಡ್ಕೋಬೇಕು. ನೋಡಿ, ನಿಮ್ಮ ಒಂದು ಕನ್ಫರ್ಮ್ ಪಾಸ್ವರ್ಡ್ ಹಾಕಿದ ನಂತರ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ನಿಮಗೆ ಈ ರೀತಿ ನೋಡಿ, ಇಲ್ಲಿ ನೋಡ್ಬೋದು ನೀವು ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಇಲ್ಲಿ ಈ ರೀತಿ ಬಂದಾಗ ಓಕೆ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು ರಿಜಿಸ್ಟ್ರೇಷನ್ ನಂಬರ್ ಅಥವಾ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ಹಾಕಿ, ಅದನಂತರ ನೀವು ಜಸ್ಟ್ ಈಗ ತಾನೇ ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡ್ಕೊಂಡಿರ್ತಾರಲ್ವ ಅದನ್ನು ಇಲ್ಲಿ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ನಂತರ ಮತ್ತೆ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ. ರಿಜಿಸ್ಟ್ರೇಷನ್ ನಂಬರ್ ಹಾಕಿ, ಅದಾದ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ಮೇಲೆ ನಿಮಗೆ ಒಂದು OTP ಬರುತ್ತೆ. OTP ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಾಗ ಈ ರೀತಿ ನಿಮಗೆ ಒಂದು ಇನ್ಸ್ಟ್ರಕ್ಷನ್ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ನೀವು ಜಸ್ಟ್ ತೆಳಗೆ ಸ್ಕ್ರೋಲ್ ಮಾಡ್ಕೋತಾ ಹೋಗಿ. ಸ್ಕ್ರೋಲ್ ಮಾಡಿದಾಗ ತೆಳಗೆ ನೋಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಐ ಹ್ಯಾವ್ ರೀಡ್ ದ ಇನ್ಸ್ಟ್ರಕ್ಷನ್ ಅಂತ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಬೇಸಿಕ್ ಡೀಟೇಲ್ಸ್ ಕೇಳುತ್ತೆ. ಇದರಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ, ಇದಾದ ನಂತರ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಹಾಕಿ, ಇದಾದ ನಂತರ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರೋ ಫಸ್ಟ್ ನೇಮ್ ಅಥವಾ 10th ಮಾರ್ಕ್ಸ್ ಕಾರ್ಡ್ನಲ್ಲಿ ನಿಮ್ಮ ಒಂದು ಹೆಸರು ಯಾವ ರೀತಿ ಇರುತ್ತೆ ಅದೇ ರೀತಿಯಲ್ಲಿ ಹಾಕಿ, ಇದಾದ ನಂತರ ನಿಮ್ಮ ಮಿಡಲ್ ನೇಮ್ ಅಂದರೆ ನಿಮ್ಮ ತಂದೆ ಹೆಸರು ಹಾಕಿ, ಲಾಸ್ಟ್ ನೇಮ್ ಸರ್ ನೇಮ್ ಅಂದರೆ ನಿಮ್ಮ ಜಾತಿ ಹೆಸರು ಏನಿದೆ ಅದನ್ನು ಹಾಕಿ. ಇದಾದ ನಂತರ ನಿಮ್ಮ ಒಂದು ಫಾದರ್ ನೇಮ್ ಹಾಕಿ, ನಿಮ್ಮ ಫಾದರ್ ಮಿಡಲ್ ನೇಮ್, ಅದಾದ ನಂತರ ನಿಮ್ಮ ಫಾದರ್ ಲಾಸ್ಟ್ ನೇಮ್. ನೋಡಿ, ಇವೇನು ಕಡ್ಡಾಯವಾಗಿ ಹಾಕಲೇಬೇಕಂತ ಅವಶ್ಯಕತೆ ಇಲ್ಲ, ಯಾಕೆಂದರೆ ಇದ್ರ ಮೇಲೆ ಸ್ಟಾರ್ ಮಾರ್ಕ್ ಇಲ್ಲ. ಇಲ್ಲಿ ನೀವು ನೋಡ್ಬೋದು ಫಸ್ಟ್ ನೇಮ್, ಫಾದರ್ ಫಸ್ಟ್ ನೇಮ್ ಅಂದರೆ ನಿಮ್ಮ ಹೆಸರಾಗಿರ್ಬೋದು ಅಥವಾ ನಿಮ್ಮ ಫಾದರ್ ಹೆಸರಾಗಿರ್ಬೋದು. ಇಲ್ಲಿ ನೋಡ್ಬೋದು ಸ್ಟಾರ್ ಮಾರ್ಕ್ ಇದೆ. ಸ್ಟಾರ್ ಮಾರ್ಕ್ ಯಾವುದಿದೆ ಅದನ್ನು ನೀವು ಕಡ್ಡಾಯವಾಗಿ ಫಿಲಪ್ ಮಾಡಬೇಕು. ಯಾವುದಕ್ಕೆಲ್ಲೋ ನೀವು ಅದೇ ಬ್ಲ್ಯಾಂಕ್ ಆಗಿ ಬಿಟ್ಟರೂ ಕೂಡ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಅದಾದ ನಂತರ ಕ್ಯಾಟಗರಿ, ನೀವು ಯಾವ ಕಾಸ್ಟ್ದವರು, SC ST OBC ಅದನ್ನು ಇಲ್ಲಿ ಚಾಯ್ಸ್ ಮಾಡ್ಕೊರಿ. ಇದಾದ ನಂತರ ಜೆಂಡರ್ ಅಂದರೆ ನೀವು ಮೇಲ್ ಫಿಮೇಲ್ ಅದನ್ನು ಇಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಇಲ್ಲ ಅಂದರೆ ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ ಅಂತ ಎಸ್ ಹಾಕಿ, ಇಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮಗೆ ಕೇಳುತ್ತೆ ಆರ್ ಯು ಎ ಪರ್ಸನ್ ವಿತ್ ಡಿಸಬಿಲಿಟಿ ಅಂತ ಇರುತ್ತೆ, ನೋ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಚಾಯ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ಚೂಸ್ ದ ಟ್ರೇಡ್, ITI ಓನ್ಲಿ NCVT ಅಂತ ಇದೆ. ಇಲ್ಲಿ ನೀವು ಟ್ರೇಡ್ ಅಂದರೆ ಏನು ನಿಮಗೆ ಗೊತ್ತಿರಬೇಕು. ಇಲ್ಲಿ ನೋಡಿ, ಇವುಗಳಿಗೆ ಟ್ರೇಡ್ ಅಂತ ಕರೀತಾರೆ. ಇಲ್ಲಿ ನೀವು ನೋಡ್ಬೋದು ಟ್ರೇಡ್ಸ್ ವೆಲ್ಡರ್, ಮೆಕ್ಯಾನಿಕ್ಸ್, ಪೇಂಟರ್, ಕಾರ್ಪೆಂಟರ್, ಎಲೆಕ್ಟ್ರಿಷಿಯನ್. ನೀವು ಯಾವ ಒಂದು ಟ್ರೇಡ್ನ ಚಾಯ್ಸ್ ಮಾಡ್ಕೊಳ್ತೀರ ನಿಮಗೆ ಬಿಟ್ಟಿದ್ದು. ಟ್ರೇಡ್ ಚಾಯ್ಸ್ ಮಾಡ್ಕೊಂಡಾಗ ಈಗ ನೆಕ್ಸ್ಟ್ ಇದು ವೆದರ್ ಮ್ಯಾಟ್ರಿಕ್ ಪಾಸ್ಡ್ ವಿತ್ ಸೈನ್ಸ್ ಸಬ್ಜೆಕ್ಟ್ ಅಂದರೆ ನೀವು 10ನೇ ತರಗತಿ ಕಲಿಯುವಾಗ
ಸೈನ್ಸ್ ಸಬ್ಜೆಕ್ಟ್ ಇತ್ತಾ ಅಂತ ಕೇಳ್ತಾಯಿದೆ, ಇದ್ದರೆ ಎಸ್ ಅಂತ ಹಾಕಿ. ಇದಾದ ನಂತರ ಮ್ಯಾಟ್ರಿಕ್ ಪಾಸ್ಡ್ ಫ್ರಮ್ ಸ್ಕೂಲ್ ಆರ್ ಬೋರ್ಡ್ ಅಂದರೆ ಇದರ ಅರ್ಥ ನೀವು ಯಾವ ಒಂದು ರಾಜ್ಯದಿಂದ ನಿಮ್ಮ ಒಂದು 10th ಬೋರ್ಡ್ ಎಕ್ಸಾಮ್ನ ಬರೆದಿರೋಂಥ ಇದನ್ನು ಕೇಳ್ತಾಯಿದೆ. ಇಲ್ಲಿ ನೀವು ಕರ್ನಾಟಕ ಅಂತ ಚಾಯ್ಸ್ ಮಾಡ್ಕೋಬೋದು. ಇದಾದ ನಂತರ ITI ಪಾಸ್ ಆಡೋದ್ರ ಬಗ್ಗೆನೂ ಕೇಳ್ತಾ ಇದೆ, ಯಾವ ಒಂದು ಸ್ಟೇಟ್ದಿಂದ ಪಾಸ್ ಮಾಡಿದ್ದಾರೆ ಅದನ್ನು ಇಲ್ಲಿ ಹಾಕಿ. ಅಂದರೆ ITI ಪಾಸ್ ಆದಂಥ ರಾಜ್ಯ ಯಾವುದು ಕೇಳ್ತಾ ಇದೆ ಅದನ್ನು ಇಲ್ಲಿ ಹಾಕಬೇಕು. ಇದಾದ ನಂತರ ಐಡೆಂಟಿಫಿಕೇಷನ್ ಮಾರ್ಕ್ ಅಂದರೆ ನಿಮ್ಮ ಮುಖದ ಮೇಲೆ ಏನಾದರೂ ಮಾರ್ಕ್ ಇದ್ದರೆ ಅಥವಾ ನಿಮ್ಮ ತೊಡೆ ಮೇಲೆ ಅಥವಾ ನಿಮ್ಮ ಕಾಲಿನ ಮೇಲೆ ಏನಾದರೂ ಮಾರ್ಕ್ಸ್ ಇದ್ದರೆ ಇಲ್ಲಿ ನೀವು ಹಾಕ್ಬೋದು. ನೋಡಿ, ಕಡ್ಡಾಯವಾಗಿ 2 ಕೇಳ್ತಿದೆ. ನೀವು ಏನಾದರೂ ನಿಮ್ಮ ಮುಖದ ಮೇಲೆ ಯಾವುದೇ ರೀತಿಯ ಮಾರ್ಕ್ಸ್ ಇಲ್ಲ, ನಾನೇನು ಹಾಕಲಿ ಅಂತ ನೀವು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೇನು ನಿಮ್ಮ ಮುಖದ ಮೇಲೆ ಆಗಿರ್ಬೋದು, ಕೈ ಮೇಲೆ, ಕಾಲಿನ ಮೇಲೆ ಏನೂ ಮಾರ್ಕ್ ಇಲ್ಲ ಅಂದರೆ ನೀವು ಜಸ್ಟ್ ಇಲ್ಲಿ ನೋ ಮಾರ್ಕ್ ಅಂತ ಬರಿಬೋದು. ಇಲ್ಲಿ ನೀವು ಜಸ್ಟ್ ಇಲ್ಲಿ ನೋಡ್ಬೋದು, ಇಲ್ಲಿ ನೋ ಮಾರ್ಕ್ ಅಂತ ಈ ರೀತಿ ಬರೆದ್ರೆ ಸಾಕು. 1 and 2 ಎರಡರಲ್ಲಿ ಇದೇ ರೀತಿ ಬರೆದ್ರೂ ನಡೆಯುತ್ತೆ. ಇದಾದ ನಂತರ ವೆದರ್ ವಾರ್ಡ್ ಆಫ್ RCF ಎಂಪ್ಲಾಯ್ ಅಂತ ಕೇಳ್ತಿದೆ. ಇಲ್ಲಿ ನೋ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ನೋ ಅಂತ ಚಾಯ್ಸ್ ಮಾಡ್ಕೊಂಡಾಗ ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡಿ, ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಒಂದು ಕ್ವಾಲಿಫಿಕೇಷನ್ ಡೀಟೇಲ್ ಕೇಳುತ್ತೆ. ಮೊದಲನೇದಾಗಿ ನಿಮ್ಮ ಒಂದು ಮ್ಯಾಟ್ರಿಕ್ಸ್ ಬಗ್ಗೆ ಕೇಳುತ್ತೆ, ಅಂದರೆ ನಿಮ್ಮ 10th ಎಜುಕೇಷನ್ ಬಗ್ಗೆ ನೀವು ಇಲ್ಲಿ ಡೀಟೇಲ್ ಹಾಕಬೇಕು. ಇಲ್ಲಿ ನೋಡ್ಬೋದು ರಿಸಲ್ಟ್ ಟೈಪ್ ಪರ್ಸೆಂಟೇಜ್ ಅಂತ ಇರುತ್ತೆ, ಅದನ್ನು ಚಾಯ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂದರೆ ನಿಮ್ಮ ಒಂದು 10th ಅಂದರೆ ನೀವು 10th ನಿಮ್ಮ ಒಂದು 10th ಎಕ್ಸಾಮ್ನಲ್ಲಿ ಟೋಟಲ್ ಎಷ್ಟು ಮಾರ್ಕ್ಸ್ ಇದೆ ಅದನ್ನು ಹಾಕಬೇಕು. ಮಾರ್ಕ್ ರಿಸೀವ್ಡ್ ಅಂದರೆ ನೀವು ಎಷ್ಟು ಪಡೆದಿದ್ದೀರಾ, ನಿಮ್ಮ ಒಂದು 10th ಮಾರ್ಕ್ಸ್ ಕಾರ್ಡಲ್ಲಿ ಟೋಟಲ್ ಎಷ್ಟಿದೆ ಅದಕ್ಕೆ ನೀವು ಎಷ್ಟು ಪಡೆದಿರಾ ಇಲ್ಲಿ ನೀವು ಹಾಕಬೇಕು. ಅದಾದ ನಂತರ ಎಷ್ಟು ಪರ್ಸೆಂಟೇಜ್ ಮಾಡಿದರೆ ಅದನ್ನು ಹಾಕಬೇಕು. ನಂತರ ನಿಮ್ಮ ಒಂದು ITI ಬಗ್ಗೆಯೂ ಇದೇ ರೀತಿ ಕೇಳುತ್ತೆ. ಇಲ್ಲಿ ನೀವು ರಿಸಲ್ಟ್ ಟೈಪ್ ಪರ್ಸೆಂಟೇಜ್ ಚಾಯ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಒಂದು ITI ಸರ್ಟಿಫಿಕೇಟ್ನಲ್ಲಿ ಟೋಟಲ್ ಎಷ್ಟು ಮಾರ್ಕ್ಸ್ ಇದೆ ಅದನ್ನು ಹಾಕಿ, ನೀವು ಎಷ್ಟು ತೊಗೊಂಡಿದ್ದೀರಾ ಅದನ್ನು ಹಾಕಿ. ಅದಾದ ನಂತರ ನಿಮ್ಮ ಒಂದು ಪರ್ಸೆಂಟೇಜ್ ಎಷ್ಟಿದೆ ಅದನ್ನು ಇಲ್ಲಿ ಹಾಕಿ. ಹಾಕಿದ ಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇದಾದ ನಂತರ ನಿಮ್ಮ ಒಂದು ಅಡ್ರೆಸ್ ಡೀಟೇಲ್ ಕೇಳುತ್ತೆ. ನೋಡಿ, ನಿಮ್ಮ ಅಡ್ರೆಸ್ ಡೀಟೇಲಲ್ಲಿ ಅಡ್ರೆಸ್ 1ನಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಹಿಂದೆ ಪೂರ್ತಿ ಡೀಟೇಲ್ಸ್ ಯಾವ ರೀತಿ ಇರುತ್ತೆ ಅದೇ ರೀತಿಯಲ್ಲಿ ಫಿಲಪ್ ಮಾಡಿ. ಇಲ್ಲಿ ಅದಾದ ನಂತರ ನೀವು ನಿಮ್ಮ ಒಂದು ಸ್ಟೇಟ್ ಚಾಯ್ಸ್ ಮಾಡ್ಕೊಳ್ಳಿ, ನಂತರ ಡಿಸ್ಟ್ರಿಕ್ಟ್ ಚಾಯ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಪಿನ್ ಕೋಡ್ ಹಾಕಿ ಸೇವ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇದಾದ ನಂತರ ಫೋಟೋ ಆ್ಯಂಡ್ ಸಿಗ್ನೇಚರ್ ಬಗ್ಗೆ ಕೇಳುತ್ತೆ. ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಫೋಟೋ 20 KB ದಿಂದ 50 KB ಇರಬೇಕು. ನಂತರ ಆ ಸಿಗ್ನೇಚರ್ ಬಂದುಬಿಟ್ಟು 10 ರಿಂದ 20 KB ಇರಬೇಕು. ನೀವು ಏನಾದರೂ ನಿಮ್ಮ ಫೋಟೋಗಳನ್ನು ರೀಸೈಜ್ ಮಾಡೋಕ್ಕೆ ಆಗ್ತಾಯಿಲ್ಲ ಅಂದರೆ ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ಫೋಟೋ ಆ್ಯಂಡ್ ಪಿಕ್ಚರ್ ರೀಸೈಜರ್ ಅಂತ ಇದೆಯಲ್ವ, ಈ ರೀತಿ ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ಈ ಒಂದು ಆ್ಯಪ್ ಇನ್ಸ್ಟಾಲ್ ಆಗುತ್ತೆ. ಇದರಲ್ಲಿ ತುಂಬ ಈಸಿಯಾಗಿ ನಿಮ್ಮ ಒಂದು ಫೋಟೋನ ರೀಸೈಜ್ ಮಾಡ್ಕೋಬೋದು. ನೋಡಿ, ಫೋಟೋ ಸಿಗ್ನೇಚರ್ 2 ಅಪ್ಲೋಡ್ ಮಾಡಿದಾಗ ಇಲ್ಲಿ ನೋಡ್ಬೋದು ಸೇವ್ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ನಿಮ್ಮ ಒಂದು ಅಪ್ಲಿಕೇಶನ್ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದಾಗ ಕೆಳಗೆ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡಿದಾಗ ನೋಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಇಲ್ಲಿ ನೀವು ನೋಡ್ಬೋದು ಡಿಕ್ಲರೇಷನ್ ಅಂತ ಇದೆ. ಡಿಕ್ಲರೇಷನ್ ನಿಮ್ಮ ಒಂದು ಸಿಗ್ನೇಚರ್ ಫೋಟೋ ಎಲ್ಲ ಶೋ ಆಗುತ್ತೆ. ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಒಂದು ಫೈನಲ್ ಅಂದರೆ ನಿಮ್ಮ ಒಂದು ಫೈನಲ್ ಅಪ್ಲಿಕೇಶನ್ ಫಾರ್ಮ್ ಏನಿದೆ ಪೂರ್ತಿ ರೆಡಿ ಆಗುತ್ತೆ. ಸೊ ರೆಡಿ ಆದಾಗ ಇಲ್ಲಿ ನೀವು ನೋಡ್ಬೋದು ನಿಮಗೆ ಏನಾದರೂ SC/ST ಆಗಿದ್ದರೆ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಏನಿದೆ ಅದು ನೀವು ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೋಬೋದು ಅಥವಾ ಪ್ರಿಂಟ್ ತೊಗೋಬೋದು. ನೀವು ಏನಾದರೂ ಬೇರೆ ಕಾಸ್ಟ್ನವರಾಗಿದ್ದರೆ ನಿಮಗೆ 100 ರೂಪಾಯಿ ಫೀಸ್ ಇರುತ್ತೆ. ಅದು ನೀವು ಕಟ್ಟಿದಾಗ ನಂತರವೇ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ನೀವು ಪ್ರಿಂಟ್ಔಟ್ ತೊಗೋಬೋದು. ನೀವು ಅಪ್ಲಿಕೇಶನ್ ಫೀಸ್ ಕಟ್ಟಿದ ಮೇಲೆ ನೋಡಿ ನಿಮಗೆ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಏನಿದೆ ಅದು ಪೂರ್ತಿ ಕಂಪ್ಲೀಟ್ ಆಗುತ್ತೆ. ನೀವು ನಂತರ ಅದನ್ನು PDF ಸೈಜ್ನಲ್ಲಿ ಅಥವಾ ಕಂಪ್ಯೂಟರ್ ಸೆಂಟರ್ನಲ್ಲಿ ಅದರ ಒಂದು ಜೆರಾಕ್ಸ್ ಕಾಪಿನ ಇಟ್ಕೋಬೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಮಾಹಿತಿ. ಏನಾದರೂ ನಾನು ಈ ಒಂದು ಅಪ್ರೆಂಟಿಸ್ಶಿಪ್ ನೋಟಿಫಿಕೇಷನ್ನಲ್ಲಿ ಏನಾದರೂ ನಾನು ಹೇಳುವಾಗ ಏನಾದರೂ ಮಿಸ್ಟೇಕ್ ಆಗಿದರೆ ದಯವಿಟ್ಟು ಕ್ಷಮೆ ಇರಲಿ. ಇದು ಇನ್ನೂ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ಗೆ ಗೊತ್ತಿಲ್ಲ ಅವರಿಗೆಲ್ಲ ತಿಳಿಸಿ ಅವರು ಅಪ್ಲೈ ಮಾಡಲಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗದಿದ್ದಲ್ಲಿ ಡಿಸ್ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.